ಹಾಯ್ ಫ್ರೆಂಡ್ಸ್, IPL 2024ರ 41ನೇ ಪಂದ್ಯ SRH ಮತ್ತು RCB ನಡುವೆ ರಾಜೀವ್ ಗಾಂಧಿ ಸ್ಟೇಡಿಯಂ ಹೈದರಾಬಾದ್ನಲ್ಲಿ ನಡೆಯಿತು. ಟಾಸ್ ಗೆದ್ದಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟಾಸ್ ಗೆದ್ದಂತಹ ರಾಯಲ್ ಚಾಲೆಂಜರ್ಸ್ ಮೊದಲು ಬ್ಯಾಟಿಂಗ್ನ ಆಯ್ಕೆ ಮಾಡಿಕೊಂಡು ಆರಂಭಿಕರಾಗಿ ಕೊಹ್ಲಿ ಮತ್ತು ಡೂಪ್ಲೆಸಿಸ್ ಬಂದರು. ಡೂಪ್ಲೆಸಿಸ್ ಭರ್ಜರಿ ಆಟವನ್ನು ಪ್ರದರ್ಶನ ಮಾಡ್ತಕ್ಕಂಥ ಮುನ್ಸೂಚನೆಯನ್ನು ನೀಡಿದರು. ಕೇವಲ 12 ಎಸೆತಗಳಲ್ಲಿ 25 ರನ್ ಗಳಿಸಿದಂತಹ ಡೂಪ್ಲೆಸಿಸ್ ರವರು ನಟರಾಜನ್ ಬೌಲಿಂಗ್ನಲ್ಲಿ ಮಾರ್ಕರಮ್ಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ನಂತರ RCB ಫ್ಯಾನ್ಸ್ ಭಾರಿ ಭರವಸೆ ಇಟ್ಟಿದ್ದಂತಹ ವಿಲ್ ಜಾಕ್ಸ್ ರವರು 9 ಎಸೆತಗಳಲ್ಲಿ ಕೇವಲ 6 ರನ್ಗಳನ್ನು ಗಳಿಸಿ ಮಾರ್ಕಂಡೆ ಬೌಲಿಂಗ್ನಲ್ಲಿ ಬೌಲ್ಡ್ ಆಗೋದ್ರು. ನಂತರ ರಜತ್ ಪಾಟಿದಾರ್ ಆರ್ಭಟಿಸಿದ್ರು. ಕೇವಲ 20 ಎಸೆತಗಳಲ್ಲಿ 50 ರನ್ಗಳನ್ನು ಗಳಿಸಿದಂತಹ ರಜತ್ ಪಾಟಿದಾರ್ ಅವರು ಉನಾದ್ಕಟ್ ಬೌಲಿಂಗ್ನಲ್ಲಿ ಅಬ್ದುಲ್ ಸಮದ್ಗೆ ಕ್ಯಾಚ್ ಇತ್ತು ಔಟ್ ಆದರು. ಆದರೆ ಇದರ ಮಧ್ಯೆ ಮಾರ್ಕಂಡೆ ಬೌಲಿಂಗ್ನಲ್ಲಿ ಕಂಟಿನ್ಯೂಸ್ ಆಗಿ 4 ಬಾಲ್ನಲ್ಲಿ 4 ಸಿಕ್ಸ್ ಎತ್ತಿದ್ದು ರಜತ್ ಪಾಟಿದಾರ್ ಅವರ ಕ್ಷಮತೆಯನ್ನು ಎತ್ತಿ ತೋರಿಸಿತ್ತು. ನಂತರ ಉತ್ತಮವಾಗಿ ಆಡ್ತಾ ಇದ್ದಂತಹ ವಿರಾಟ್ ಕೊಹ್ಲಿ ಅವರು 51 ರನ್ಗಳನ್ನು ಗಳಿಸಿ ಉನಾಡ್ಕಟ್ ಬೌಲಿಂಗ್ನಲ್ಲಿ ಅಬ್ದುಲ್ ಸಮದ್ಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಅವರ ಇನ್ನಿಂಗ್ಸ್ನಲ್ಲಿ 1 ಸಿಕ್ಸ್ ಮತ್ತು 4 ಫೋರ್ಗಳಿದ್ವು. ಲೋಮ್ರರ್ ಅವರು ಉನಾಡ್ಕಟ್ ಬೌಲಿಂಗ್ನಲ್ಲಿ ಕಮಿನ್ಸ್ಗೆ ಕೇವಲ 7 ರನ್ ಗಳಿಸಿ ಔಟ್ ಆಗೋದ್ರು. ದಿನೇಶ್ ಕಾರ್ತಿಕ್ 6 ಎಸೆತಗಳಲ್ಲಿ 11 ರನ್ ಗಳಿಸಿ ಕಮಿನ್ಸ್ ಬೌಲಿಂಗ್ನಲ್ಲಿ ಅಬ್ದುಲ್ ಸಮದ್ಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಸ್ವಪ್ನಿಲ್ ಸಿಂಗ್ 6 ಎಸೆತಗಳಲ್ಲಿ 12 ರನ್ಗಳನ್ನು ಗಳಿಸಿ ನಟರಾಜನ್ ಬೌಲಿಂಗ್ನಲ್ಲಿ ಅಭಿಷೇಕ್ ಶರ್ಮಾಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಉತ್ತಮ ಆಟವನ್ನು ಪ್ರದರ್ಶಿಸಿದಂತಹ ಕ್ಯಾಮ್ರನ್ ಗ್ರೀನ್ 20 ಎಸೆತಗಳಲ್ಲಿ 37 ರನ್ಗಳನ್ನು ಗಳಿಸಿ ನಾಟ್ಔಟ್ ಆಗಿ ಉಳಿದರು. ನಿಗದಿತ 20 ಓವರ್ಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಅವರು 206 ರನ್ಗಳನ್ನು ಗಳಿಸಿದ್ರು, 7 ವಿಕೆಟ್ಗಳನ್ನು ಅಷ್ಟಕ್ಕೆ. 207 ರನ್ಗಳ ಟಾರ್ಗೆಟನ್ನು ಚೇಸ್ ಮಾಡಿದಂತಹ SRH ಆರಂಭ ಅತ್ಯಂತ ಕೆಟ್ಟದಾಗಿತ್ತು. ಯಾಕೆಂದರೆ ಟ್ರೇವಿಸ್ ಹೆಡ್ ರವರು ಕೇವಲ 1 ರನ್ ಗಳಿಸಿದಾಗ ವಿಲ್ ಜಾಕ್ಸ್ ಬೌಲಿಂಗ್ನಲ್ಲಿ ಕರಣ್ ಶರ್ಮಾಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ನಂತರ ಭರ್ಜರಿಯಾಗಿ ಬ್ಯಾಟ್ ಬೀಸ್ತಾ ಇದ್ದಂತಹ ಕೇವಲ 13 ಎಸೆತಗಳಲ್ಲಿ 31 ರನ್ಗಳನ್ನು ಗಳಿಸಿದಂತಹ ಅಭಿಷೇಕ್ ಶರ್ಮಾ ಯಶ್ ದಯಾಳ್ ಬೌಲಿಂಗ್ನಲ್ಲಿ ಕಾರ್ತಿಕ್ಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಆ್ಯಡನ್ ಮಾರ್ಕರಮ್ ಸ್ವಪ್ನಿಲ್ ಸಿಂಗ್ ಬೌಲಿಂಗ್ನಲ್ಲಿ ಆಲ್ಬಿಡೋ ಬ್ಲೂ ಬಲೆಗೆ ಬಿದ್ದರು. ಅವರು ಕಳಿಸಿದ್ದು ಕೇವಲ 7 ರನ್ಗಳನ್ನು ಮಾತ್ರ. ನಿತೀಶ್ ರೆಡ್ಡಿ 13 ಎಸೆತಗಳಲ್ಲಿ 13 ರನ್ಗಳನ್ನು ಮಾತ್ರ ಗಳಿಸಿದಾಗ ಕರಣ್ ಶರ್ಮಾಗೆ ಬೋಲ್ಡ್ ಆಗಿ ಹೋದರು. ಇನ್ನು ಭಾರಿ ಮತ್ತು ಭರ್ಜರಿ ಆಟಗಾರ ಎನ್ರಿಚ್ ಕ್ಲಾಸನ್ ಎಲ್ಲಿ ನೆಲ ಕಚ್ಚಿ ನಿಂತ್ಕೊಂಡು ಆಟ ಆಡ್ತಾರೋ ಅಂತ ತಲೆ ಕೆಡಿಸ್ಕೊಳ್ತಿದ್ದಂಥ ಟೈಮ್ನಲ್ಲೇ ಕೇವಲ 3 ಎಸೆತಗಳನ್ನು ಎದುರಿಸಿದಂತಹ ಎನ್ರಿಚ್ ಕ್ಲಾಸನ್ 7 ರನ್ಗಳನ್ನು ಗಳಿಸಿ ಸ್ವಪ್ನಿಲ್ ಸಿಂಗ್ ಬೌಲಿಂಗ್ನಲ್ಲಿ ಗ್ರೀನ್ಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಅಬ್ದುಲ್ ಸಮದ್ 10 ರನ್ ಗಳಿಸಿದಾಗ ಕರಣ್ ಶರ್ಮಾಗೆ ಬೌಲಿಂಗ್ನಲ್ಲಿ ಕರಣ್ ಶರ್ಮಾಗೇನೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಪ್ಯಾಟ್ ಕಮಿನ್ಸ್ ನನಗೂ ಬ್ಯಾಟಿಂಗ್ ಬರುತ್ತೆ ಅಂತ ತೋರಿಸಿದ್ರು. 15 ಎಸೆತಗಳಲ್ಲಿ 31 ರನ್ಗಳನ್ನು ಗಳಿಸಿ ಗ್ರೀನ್ ಬೌಲಿಂಗ್ನಲ್ಲಿ ಸಿರಾಜ್ಗೆ ಕ್ಯಾಚ್ ಇತ್ತು ಔಟ್ ಆಗೋದ್ರು. ಭುವನೇಶ್ ಕುಮಾರ್ 13 ಎಸೆತಗಳಲ್ಲಿ 13 ರನ್ ಗಳಿಸಿದಾಗ ಗ್ರೀನ್ ಬೌಲಿಂಗ್ನಲ್ಲಿ ಸಿರಾಜ್ಗೆ ಕ್ಯಾಚ್ ಇತ್ತು ಔಟ್ ಆದರು. ಕೊನೆಗೆ ಉನಾಡ್ಕಟ್ 8 ರನ್ಗಳನ್ನು ಗಳಿಸಿ ನಾಟ್ಔಟ್ ಆಗಿ ಉಳಿದ್ರು. ಆದರೆ ಉತ್ತಮ ಆಟವನ್ನು ಪ್ರದರ್ಶಿಸಿದಂತಹ ಶಹಬಾಜ್ ಅಹಮದ್ 40 ರನ್ಗಳನ್ನು ಗಳಿಸಿ ಅಜೇಯರಾಗಿ ಉಳ್ಕೊಂಡ್ರು. ಹೀಗಾಗಿ 20 ಓವರ್ಗಳಲ್ಲಿ SRH ರವರು 171 ರನ್ಗಳನ್ನು ಗಳಿಸೋದಕ್ಕೆ ಮಾತ್ರ ಆಯಿತು, 8 ವಿಕೆಟ್ಗಳನ್ನಷ್ಟಕ್ಕೆ. ಹೀಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವರಿಗೆ 35 ರನ್ಗಳ ಭರ್ಜರಿ ಜಯ ದೊರಕಿತು. ಸೋಲಿನ ಸರಪಣಿಯಿಂದ ಎದ್ದು ಬಂದು ಒಂದು ಗೆಲುವನ್ನು ದಾಖಲಿಸಿದೆ RCB. ತನ್ನ ಮುಂದಿನ ಪಂದ್ಯಗಳಲ್ಲಿ ಯಾವ ರೀತಿ ಪ್ರದರ್ಶನವನ್ನು ನೀಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.